ನೆಲಮಂಗಲದ ಶಿವಗಂಗೆಯಲ್ಲಿ ಟೆಕ್ಕಿ ನಾಪತ್ತೆಯಾಗಿ ಇವತ್ತಿಗೆ 6 ದಿನ ಆಗಿದೆ. ಅದ್ವೈತ್ ಉಪಾಧ್ಯಾಯ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ನಾಪತ್ತೆಯಾಗಿರುವಂತಹ ಅದ್ವೈತ್ ಉಪಾಧ್ಯಾಯನ ಯಾವುದೇ ಸುಳಿವು ಸಿಕ್ಕಿಲ್ಲ. ಕಳೆದ 5 ದಿನಗಳಿಂದ 5-6 ದಿನಗಳಿಂದ ಶೋಧವನ್ನ ನಡೆಸಲಾಗ್ತಾ ಇದೆ. ಆ ಶೋಧ ಕಾರ್ಯಾಚರಣೆಯನ್ನ ಈಗ ಪೊಲೀಸರು ಅಂತ್ಯ ಮಾಡಿದ್ದಾರೆ. ಇಂಚಿಂಚು ಶೋಧವನ್ನ ನಡೆಸಲಾಗಿದೆ. ಶಿವಗಂಗೆಯಲ್ಲಿ ಡ್ರೋನ್ಗಳನ್ನು ಬಳಸಿಕೊಳ್ಳಲಾಗಿದೆ. ಆದರೆ ಇಲ್ಲಿಯವರೆಗಿನ ಶೋಧ ಕಾರ್ಯಾಚರಣೆಯಲ್ಲಿ ಅದ್ವೈತ್ ಉಪಾಧ್ಯಾಯನ ಯಾವುದೇ ಸುಳಿವು ಸಿಕ್ಕಿಲ್ಲ. ಮಧ್ಯಪ್ರದೇಶದ ಉದ್ಯಮಿಯ ಪುತ್ರನಿಗಾಗಿ ಕಳೆದ 5-6 ದಿನಗಳಿಂದ ಹುಡುಕಾಟವನ್ನು ನಡೆಸಲಾಗ್ತಿದೆ. 4 ದಿನದಿಂದ 60 ಅಧಿಕಾರಿಗಳು ಸಿಬ್ಬಂದಿಗಳು ಟೆಕ್ಕಿಗಾಗಿ ಶೋಧವನ್ನು ನಡೆಸಿದ್ದಾರೆ. ಡ್ರೋನ್ ಅನ್ನು ಬಳಸಿಕೊಳ್ಳಲಾಗಿದೆ. SDRF ಸಿಬ್ಬಂದಿಯಿಂದ ನಿರಂತರವಾಗಿ ತಲಾಶ್ ನಡೆಸಲಾಗಿದೆ. ಆದರೆ ಈವರೆಗೂ ಕೂಡ ಅದ್ವೈತ್ ಉಪಾಧ್ಯಾಯ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಯಾವುದೇ ಸುಳಿವಿಲ್ಲ. ಈಗ ಈ ಕಾರ್ಯಾಚರಣೆಯನ್ನು ಅಂತ್ಯಗೊಳಿಸಲಾಗಿದೆ. ಬಹುತೇಕ ಆತ ಶಿವಗಂಗೆಯಲ್ಲಿ ಇರುವಂತಹ ಸಾಧ್ಯತೆ ಇಲ್ಲ ಅನ್ನೋದನ್ನು ನಿರ್ಧರಿಸಲಾಗಿದೆ. ಹಾಗಾಗಿ ಶೋಧ ಕಾರ್ಯಾಚರಣೆಯನ್ನು ಪೊಲೀಸರು ಅಂತ್ಯಗೊಳಿಸಿದ್ದಾರೆ. ಕಳೆದ 5-6 ದಿನಗಳಿಂದ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇತ್ತು. ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಆತನು ಸುಳಿವಿಲ್ಲ. ಹಾಗಾಗಿ ನಾಪತ್ತೆಯಾಗಿರುವಂತಹ ಅದ್ವೈತ್ ಉಪಾಧ್ಯಾಯ ಶಿವಗಂಗೆಯಲ್ಲಿ ಇರುವಂತಹ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ. ಹಾಗಾಗಿ ಆ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆಯನ್ನು ಪೊಲೀಸರು ಅಂತ್ಯಗೊಳಿಸಿದ್ದಾರೆ. ಈಗ ಆತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ವೈತ್ ಉಪಾಧ್ಯಾಯನಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮದುವೆಗೂ 3 ದಿನದ ಹಿಂದೆ ಆತ ನಾಪತ್ತೆಯಾಗಿರೋದು. ಟೆಕ್ಕಿ ಅದ್ವೈತ್ ಆಗಸ್ಟ್ 4ಕ್ಕೆ ನಾಪತ್ತೆಯಾಗಿದ್ದಾನೆ. ಆಗಸ್ಟ್ 7ನೇ ತಾರೀಕು ಆತನ ಮದುವೆ ಆಗಬೇಕಾಗಿತ್ತು, ಮದುವೆ ನಿಗದಿಯಾಗಿತ್ತು. ಈಗ ಭಾವಿ ಪತ್ನಿಗೆ ಹೆದರಿಸೋದಕ್ಕೆ ಈ ಒಂದು ಕತೆ ಕಟ್ಟಿದ್ನ ಅದ್ವೈತ್ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ನೆಲಮಂಗಲದ ಶಿವಗಂಗೆ ಬೆಟ್ಟದಲ್ಲಿ 6 ದಿನ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಅದನ್ನು ಅಂತ್ಯಗೊಳಿಸಲಾಗಿದೆ. ಈಗ ಆತ ಆ ಬೆಟ್ಟದಲ್ಲಿ ಇರುವಂತಹ ಸಾಧ್ಯತೆ ಇಲ್ಲ ಅನ್ನೋದನ್ನು ನಿರ್ಧರಿಸಲಾಗಿದೆ. ಬೇರೆ ಆಂಗಲ್ನಲ್ಲಿ ಈಗ ಶೋಧವನ್ನು ನಡೆಸಲಾಗ್ತಾ ಇದೆ. ಬೇಕೆಂದೇ ಈ ರೀತಿಯಾಗಿ ಆತ ನಾಪತ್ತೆಯಾಗಿರುವಂತಹ ನಾಟಕ ಮಾಡಿದ್ನ ಅನ್ನುವಂತಹ ಅನುಮಾನಗಳ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ಈಗ ಪೊಲೀಸರು ಆರಂಭಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ತನಿಖೆಯನ್ನ ಶುರು ಮಾಡಿದ್ದಾರೆ. ಅದ್ವೈತ್ ನಿಗೂಢ ನಾಪತ್ತೆ ವಿಚಾರವಾಗಿ ಪೊಲೀಸರು ಶೋಧವನ್ನ ನಡೆಸಿದ್ರು. ನಿನ್ನೆ ಸಾಹಸಿ ಜ್ಯೋತಿರಾಜ್ ಕೂಡ ಕಾರ್ಯಾಚರಣೆಯನ್ನ ನಡೆಸಿದ್ರು. ಈಗ ಬೇರೆ ಬೇರೆ ಆಂಗಲ್ನಲ್ಲಿ ಈಗ ತನಿಖೆಯನ್ನ ನಡೆಸಲಾಗ್ತಿದೆ. ಆತ ಬೇಕೆಂದೇ ನಾಪತ್ತೆಯಾಗಿದ್ದಾನ, ಈ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಆತ ಆಗಸ್ಟ್ 7ನೇ ತಾರೀಕು ಮದುವೆ ಆಗಬೇಕಾಗಿತ್ತು. ಅದಕ್ಕೂ ಕೇವಲ 3 ದಿನಗಳ ಹಿಂದೆ ಈ ರೀತಿಯಾಗಿ ನಾಪತ್ತೆಯಾಗಿರೋದು. ಇದೀಗ ಒಂದಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಬೇಕೆಂದೇ ಈ ರೀತಿಯಾಗಿ ನಾಪತ್ತೆಯ ಕತೆ ಕಟ್ಟಿದ್ದ ಆ ಹಿನ್ನೆಲೆಯಲ್ಲೂ ಕೂಡ ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಸಮಾಧಾನಗಳು ಇತ್ತ, ವೈಯಕ್ತಿಕವಾಗಿ ಬೇರೇನಾದ್ರೂ ಕಾರಣಗಳಿತ್ತ, ಹೀಗಾಗಿ ಈ ಎಲ್ಲ ಅನುಮಾನಗಳನ್ನು ಬೆನ್ನತ್ತಿ ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಶಿವಗಂಗೆಯಲ್ಲಿ ನಡೆಸ್ತಾ ಇದ್ದಂತಹ ಕಾರ್ಯಾಚರಣೆ ಏನಿತ್ತು, ಕಳೆದ 5-6 ದಿನಗಳಿಂದ ನಡೀತಾ ಇದ್ದಂತಹ ಕಾರ್ಯಾಚರಣೆ, ಅದನ್ನ ಈಗ ಅಂತ್ಯ ಮಾಡಲಾಗಿದೆ. ಆತ ಅಲ್ಲಿ ಇರುವಂತಹ ಸಾಧ್ಯತೆ ಇಲ್ಲ ಅನ್ನೋದನ್ನ ಕಳೆದ 5-6 ದಿನಗಳ ಕಾರ್ಯಾಚರಣೆಯಿಂದ ಈಗ ನಿರ್ಧರಿಸಿ ಬೇರೆ ಆಂಗಲ್ನಲ್ಲಿ ತನಿಖೆಯನ್ನು ಶುರು ಮಾಡಿದ್ದಾರೆ ಪೊಲೀಸರು. ಡ್ರೋನ್ ಅನ್ನು ಬಳಸಿಕೊಂಡು SDRF ಸಿಬ್ಬಂದಿಗಳು ಸೇರಿದಂತೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ಆದರೆ ಎಲ್ಲಾ ಕಾರ್ಯಾಚರಣೆಯಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅದ್ವೈತ್ಗೆ ಸಂಬಂಧಪಟ್ಟಂತಹ ಯಾವ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಶಿವಗಂಗೆಯಲ್ಲಿ ಆತ ಇರುವಂತಹ ಸಾಧ್ಯತೆ ಇಲ್ಲ. ಬೇರೆ ಆಂಗಲ್ನಲ್ಲಿ ಈಗ ತನಿಖೆಯನ್ನ ಶುರು ಮಾಡಿದ್ದಾರೆ. ಅದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ ಅಂತಂದ್ರೆ ಆತನಿಗೆ ಆಗಸ್ಟ್ 7ನೇ ತಾರೀಕು ಮದುವೆ ನಿಗದಿಯಾಗಿತ್ತು ಅನ್ನೋದು. ಮದುವೆಗೂ ಕೇವಲ 3 ದಿನ ಮೊದಲು ಆತ ನಾಪತ್ತೆಯಾಗಿದ್ದಾನೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.